ದರ್ಶನ ಪಡ್ಕೊಂಡೆ. ತುಂಬಾ ಆಸೆಯಿಂದ ಬಂದೆ. ಸುಮಾರು ದಿವಸಗಳಿಂದ ವರ್ಷಗಳಾಯ್ತಲ್ಲ, ಅಪ್ಪು ರೋಡ್ ಮೇಲೆ ತುಂಬಾ ಅಳ್ತಾ ಇದ್ರು. ತುಂಬಾ ನನ್ನ ತಮ್ಮನಂಗೆ ನಮ್ಗೆ ಅವರು ಅಂದ್ರೆ ತುಂಬಾ, ನಾವು ಚಿಕ್ಕ ವಯಸ್ಸಿಂದ ಅವ್ರ ಫಿಲಿಮ್ಗಳೆಲ್ಲ ನೋಡ್ಕೊಂಡ್ ಬಂದಿದ್ದೆ. ಯಾಕಂದ್ರೆ ನಾನು ಮದುವೆಯಾಗಿ ಬಂದಾಗ್ಲಿಂದ 1982ರಿಂದ ನೋಡ್ತಾ ಇದ್ದೀನಿ. ಅದರಲ್ಲಿ ನನಗೆ ತುಂಬಾ ಇಷ್ಟ ಇರೋದು ಬಾನದಾರಿಯಲ್ಲಿ ಸೂರ್ಯ ಪಿಕ್ಚರ್ ಹಾಡಿದ್ರಲ್ಲ, ಅದು ತುಂಬಾ ಇಷ್ಟ. ಅದು ನನಗೆ ಕನ್ನಡ ಗೊತ್ತಿಲ್ಲ ಅಂದ್ರೂ ನಾನು ಅದೇ ಹಾಡು ಹಾಡ್ಕೊಂಡು ತುಂಬಾ ಸಲಿ ನಾನು ಅದು ಕಲ್ತ್ಕೊಂಡ್ಬಿಟ್ಟೆ ಹಾಡು. ಮಲಯಾಳಂ. ನಾವು ಕೇರಳದವರು. ಹೌದು, ಮೈಸೂರಲ್ಲಿ ಬಂದು ಸೆಟ್ಲ್ ಆಗಿದ್ದು ಸುಮಾರು ವರ್ಷದಿಂದ. ಇವಾಗ ಇಲ್ಲೇ ಸೆಟ್ಲ್ ಆಗಿದ್ದೀವಿ. ಯಾಕಂದ್ರೆ ಕೇರಳದವ್ರಿಗೂ ನಮಗೂ, ನಮ್ಮ ಕೇರಳದಲ್ಲೂ ಇಷ್ಟ ಅಪ್ಪು ಅಂದ್ರೆ. ನಮಗೆಲ್ಲ ತುಂಬಾ ಹೆಮ್ಮೆ ನಮ್ಮ ಅಪ್ಪು ಅಂದ್ರೆ. ಅಷ್ಟು ಪ್ರೀತಿ ಎಲ್ರಿಗೂ. ಯಾಕಂದ್ರೆ ನಾವು ಸುಮಾರು ಜನ ಇಲ್ಲೇ ಇದ್ದಾರಲ್ಲ, ಅದಕ್ಕೆ ಗೊತ್ತು. ಅದಕ್ಕೆ ನಮಗೆ ಅಪ್ಪು ಅಂದ್ರೆ ತುಂಬಾ ಇಲ್ಲ ಸರ್, ನಾವೆಲ್ಲ ಭೇಟಿ ಹಾಕೋ ಚಾನ್ಸ್ ಇರ್ತಿಲ್ಲ ನಮಗೆ. ಆದ್ರೂ ನಾವು ಫಿಲಿಮ್ಗಳು ಯಾವುದು ಮಿಸ್ ಮಾಡ್ತಾ ಇರಲಿಲ್ಲ, ನೋಡ್ತಾ ಬಂದಿದ್ದೆ. ತುಂಬಾ ಶಾಕ್ ಆಗಿತ್ತು ಕೇಳಿದ ತಕ್ಷಣ ನಮಗೆ. ಅದು ಇನ್ನೂ ಮನಸ್ಸಿಂದ ಹೋಗಿಲ್ಲ. ಅಪ್ಪರಿಲ್ಲ ಅಂದ್ರೆ ನಮಗೆ ನಂಬಕ್ಕೆ ಆಗ್ತಾ ಇಲ್ಲ. ಇವಾಗ್ಲೂ ಬದುಕಿದ್ದಾರೆ ಅಂತ ಒಂದು ಕನಸು. ಹೌದು, ಇವಾಗ್ಲೂ ಫಿಲಿಮಲ್ಲಿ ಇದ್ದಾರೆ, ಬರ್ತಾರೆ, ನೋಡ್ಬೋದು ಹೊಸ ಫಿಲಿಮ್ಗಳು ಅಂತ. ಅಷ್ಟು ಪ್ರೀತಿ ಅಪ್ಪು ಅಂದ್ರೆ. ಇವಾಗ್ಲೂ ನನ್ನ ತಮ್ಮನ ವಯಸ್ಸೇನಾಗಬಹುದು ಅವ್ರಿಗೆ. ಆದ್ರೂ ನಮ್ಮ ಮಕ್ಕಳಿಗೆ ಎಲ್ಲ ಅಪ್ಪು ಅಂದ್ರೆ ತುಂಬಾ ಇಷ್ಟ. ಹಾಡಾಡ್ತಾ ಇರ್ತಾರೆ, ಕುಣಿತಾ ಇರ್ತಾರೆ. ಹಂಗೆ ನಮಗೆ ಇವತ್ತೊಂದು ಅವಕಾಶ ಸಿಕ್ತು. ನಾವೆಲ್ಲ ಹೋಗಿ ಬರ್ತಾ ಇದ್ದೀವಿ, ದೇವ್ರ ಹತ್ರ ಇಸ್ಕಾನ್ ಹತ್ರ ಹೋಗಿ ಬರ್ತಾ ದಾರಿಯಲ್ಲಿ ನನ್ನ ಮಗಳ ಮನೇಲಿ ಜಾಲಹಳ್ಳಿ ಆ ಕಡೆಯಿಂದ ಬರುವಾಗ ನಾವು ತುಂಬಾ ಕತ್ಲೆ ಆಗೋದು ಬರುವಾಗ. ಇವತ್ತು ಯಾಕೋ ಜಲ್ದಿ ಬಂದು ಇವತ್ತೊಂದು ಭಾಗ್ಯ ಸಿಕ್ತು ನಮಗೆ. ಅಪ್ಪು ನೋಡ್ಕೊಂಡು ಹೋಗ್ಲಿಕ್ಕಂದ್ರೂ ಭಾಗ್ಯ ಸಿಕ್ತು. ಹಂಗೆ ಇಲ್ಲೇ ಸ್ಟಾಪ್ ಮಾಡ್ಬಿಟ್ಟು ಬಂದಿದ್ದೆ, ನೀವು ಅಪ್ಪು ನೋಡ್ಕೊಂಡ್ ಬರೋಣ ಅಂತ ಹೇಳಿ ಬಂದಿದ್ದೆ. ಒಂದು 4 ಲೈನ್ ಹಾಡ್ತೀನಿ ಅಷ್ಟೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಅಂದ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನಮಸ್ತೆ ಸರ್, ಅಷ್ಟೇ ಗೊತ್ತಿದೆ. ಸಂತೋಷ ಸರ್, ನಮಸ್ತೆ. ಎಲ್ಲ ಅಪ್ಪಗೋಸ್ಕರ ಚೆನ್ನಾಗಿರಲಿ ಅವರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.